ಶ್ರೀಕೃಷ್ಣನ ದೈವಿ ಗುಣಗಳು. ಶ್ರೀಕೃಷ್ಣನನ್ನು ಆನಂದ ಸ್ವರೂಪಿ ಎಂದು ಕರೆಯುತ್ತಾರೆ, ಅಂದರೆ ಆನಂದದ ರೂಪ. ಶ್ರೀಕೃಷ್ಣ ಸದಾ ನಗುವು, ಆಟ, ಕುಲುಹುಗಳಿಂದ ತುಂಬಿರುತ್ತಾನೆ. ಬೆಣ್ಣೆ ಕದಿಯುವ, ಮುರಳಿ ಬಾರಿಸುವ, ಗೋಕುಲದಲ್ಲಿ ಗೋಪಿಗಳ ಜೊತೆ ಆಟ ಆಡುವ ಇವೆಲ್ಲವೂ ಆತನ ಲೀಲೆಗಳಾಗಿವೆ. ಇದರಿಂದ ನಮಗೆ ತಿಳಿಯುವ ಪಾಠವೇನೆಂದರೆ, ನಿಜವಾದ ಭಕ್ತಿ ದುಃಖದಲ್ಲ, ಅದು ಆನಂದದಲ್ಲಿ ಇರುತ್ತದೆ. ಶ್ರೀಕೃಷ್ಣನನ್ನು ಕರುಣಾಮೂರ್ತಿ ಎಂದು ಕರೆಯುತ್ತಾರೆ, ಅಂದರೆ ಕರುಣೆಯ ಸಾಗರ. ದ್ರೌಪದಿಯನ್ನು ರಕ್ಷಿಸಿದವನು, ವೃಂದಾವನವನ್ನು ಗೋವರ್ಧನ ಬೆಟ್ಟ ಎತ್ತಿ ಉಳಿಸಿದವನು. ಇದರಿಂದ ತಿಳಿಯುವುದೇನೆಂದರೆ, ದೇವರು ದ್ವೇಷದಿಂದ ಬಂದವರಿಗೂ ಕರುಣೆಯನ್ನೇ ತೋರುತ್ತಾರೆ. ಶ್ರೀಕೃಷ್ಣನನ್ನು ಭಕ್ತವತ್ಸಲ ಎಂದು ಕರೆಯುತ್ತಾರೆ, ಅಂದರೆ ಭಕ್ತರಿಗೆ ಪ್ರೀತಿಪಾತ್ರ. ಸುಧಾಮನನ್ನು ಬಡವನಾಗಿದ್ದರೂ ಅಪಾರ ಪ್ರೀತಿಯಿಂದ ಕರೆದವರು, ಅರ್ಜುನನಿಗೆ ಸಖನಾಗಿ ಸಾರಥಿಯಾಗಿ ನಿಂತವರು. ಇದರಿಂದ ತಿಳಿಯುವುದೇನೆಂದರೆ, ಶ್ರೀಕೃಷ್ಣನಿಗೆ ಹೃದಯದ ನಿಷ್ಠೆ ಮುಖ್ಯ, ದೊಡ್ಡ ಹೋಮ ಯಜ್ಞವಲ್ಲ. ಶ್ರೀಕೃಷ್ಣನನ್ನು ಲೀಲಾ ಪುರುಷೋತ್ತಮನೆಂದು ಕರೆಯುತ್ತಾರೆ, ಅಂದರೆ ದೈವಿ ಆಟದ ಸ್ವಾಮಿ. ಮುರಳೀನಾಥ, ರಾಸಲೀಲೆ, ಲಾಹ, ಕುಲಹ ಎಲ್ಲ ದೇವರು ಹತ್ತಿರವಿರುವ ಸ್ನೇಹಿತನೆಂದು ಅನಿಸುತ್ತವೆ. ಇದರಿಂದ ತಿಳಿಯುವುದೇನೆಂದರೆ, ಆತ್ಮೀಯತೆ ದೇವರಲ್ಲೂ ದೊರೆಯುತ್ತದೆ. ಶ್ರೀಕೃಷ್ಣನನ್ನು ಜಗದ್ಗುರು, ಎಂದರೆ ವಿಶ್ವಗುರು ಎನ್ನುತ್ತಾರೆ. ಭಗವದ್ಗೀತೆಯಲ್ಲಿ ಧರ್ಮ, ಕರ್ಮ, ಜ್ಞಾನ, ಭಕ್ತಿ ಇವೆಲ್ಲವನ್ನೂ ತಿಳಿಸಿಕೊಟ್ಟಿದ್ದಾನೆ. ಇದರಿಂದ ತಿಳಿಯುವುದೇನೆಂದರೆ, ಗೀತೆಯ ಉಪದೇಶ ಇಂದಿಗೂ ಜೀವನದ ಮಾರ್ಗದರ್ಶಿ.